ಉತ್ತರ ಕೊರಿಯಾದಲ್ಲಿ ಸೈನ್ಯ ಪರೇಡ್ನ ಗಲಾಟೆ ಮತ್ತು ಘೋಷಣೆಗಳ ವಿಚಿತ್ರ ವಾತಾವರಣದಲ್ಲಿ ಒಬ್ಬ ಯುವತಿ ತನ್ನ ಸ್ವಲ್ಪ ಸ್ಮಿತಹಾಸ್ಯದಿಂದ ನಿಂತಿದ್ದಾಳೆ. ಅವರು ಸಾಮಾನ್ಯ ಮಹಿಳೆಯಲ್ಲ. ಇವರು ಕಿಮ್ ಯೋ ಜಾಂಗ್, ಉತ್ತರ ಕೊರಿಯಾದ ಸರ್ವೋಚ್ಚ ನಾಯಕ ಕಿಮ್ ಜಾಂಗ್ ಉನ್ನರ ಸಹೋದರಿ. ಆದರೆ ಈ ಮುಗ್ಧವಾದ ಮುಖವನ್ನು ಪ್ರಪಂಚದ ಅತ್ಯಂತ ಅಪಾಯಕಾರಿ ಮಹಿಳೆ ಎಂದು ನೆನಪಿಸಿಕೊಳ್ಳಲಾಗುತ್ತದೆ. ಹೌದು, ವಿಶ್ವದ ಅತ್ಯಂತ ಅಪಾಯಕಾರಿ ಮಹಿಳೆ. ಇದು ಕೇವಲ ವಿಮರ್ಶಕರ ಮಾತಲ್ಲ. ತಜ್ಞರು ಹೇಳುವಂತೆ ಕಿಮ್ ಯೋ ಜಾಂಗ್ನು ಯಾವುದೇ ಪರಿಸ್ಥಿತಿಯಲ್ಲಿ ಹಗುರವಾಗಿ ತೆಗೆದುಕೊಳ್ಳಬಾರದು. ಇಂದು ನಾವು ಉತ್ತರ ಕೊರಿಯಾದ ಮುಚ್ಚಿದ ಪ್ರಪಂಚದ ಒಳಗೆ ಒಂದು ನೋಟ ನೋಡೋಣ. ಹೇಗೆ ಈ ಮಹಿಳೆ ಮೌನವಾಗಿ ಶಕ್ತಿಯ ಬಲೆಯನ್ನು ನೇದಿದ್ದಾಳೆಂದು. ಒಬ್ಬ ಅಂತಹ ಮಹಿಳೆ ಯಾವುದೇ ಅಗತ್ಯವಿದ್ದಾಗ ನಿಷ್ಠುರವಾಗಿ ಹೋರಾಡಬಲ್ಲಳು ಮತ್ತು ತನ್ನ ನಗುವಿನಿಂದ ಶತ್ರುವನ್ನು ಮರಳುಗೊಳಿಸುವ ಕಲೆ ಕೂಡ ಅವಳಿಗೆ ತಿಳಿದಿದೆ. ಯಾವ ಕಾರಣಕ್ಕಾಗಿ ಪ್ರಪಂಚ ಇಂದು ಇವರನ್ನು ಇತಿಹಾಸದ ಅತ್ಯಂತ ಅಪಾಯಕಾರಿ ಮಹಿಳೆ ಎಂದು ಕರೆಯಲು ಕಾರಣವಾಗಿದೆ ಎಂದು ತಿಳಿಯೋಣ. ಶಾಡೋ ಸ್ಟೋರೀಸ್ ವಿಡಿಯೋಗಳಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಸ್ವಾಗತ. ಪ್ರೇಕ್ಷಕರೇ, ಕಿಮ್ ಯೋ ಜಾಂಗ್ ರವರ ಜನ ಪ್ಯೋಂಗ್ಯಾಂಗ್ ನಲ್ಲಿ ಆಗಿದೆ ಎಂದು ಕೆಲವರು ಹೇಳಲಾಗುತ್ತದೆ. US ಟ್ರೆಜರಿಯ ಪ್ರಕಾರ ಅವರ ಜನನ 26 ಸೆಪ್ಟೆಂಬರ್ 1889ರಲ್ಲಿ ಮತ್ತು ಸೌತ್ ಕೊರಿಯನ್ ತಜ್ಞರು 1987ರಲ್ಲಿ ಜನಿಸಿದಾರೆಂದು ಹೇಳಲಾಗುತ್ತದೆ. ನಿಖರ ದಿನಾಂಕವನ್ನು ಖಚಿತವಾಗಿ ಯಾರು ಹೇಳಲಾಗದು. ಆದರೆ ಖಚಿತವಾದ ವಿಷಯವೇನೆಂದರೆ ಇವರು ನಾರ್ತ್ ಕೊರಿಯಾದ ಡಿಕ್ಟೇಟರ್ ಆದ ಕಿಮ್ ಜಾಂಗ್ ಇಲ್ರ ಕಿರಿಯ ಪುತ್ರಿ ಹಾಗೂ ಇಂದಿನ ಸುಪ್ರೀಂ ಲೀಡರ್ ಆದ ಕಿಮ್ ಜಾಂಗ್ ಉನ್ ಅವರ ಸಹೋದರಿ. ಅವರ ತಾಯಿ ಕೋ ಯಾಂಗ್ ಹುಯಿ 3 ಮಕ್ಕಳಿಗೆ ಜನ್ಮ ನೀಡಿದ್ದರು. ಮೊದಲನೇದವರು ಕಿಮ್ ಜಾಂಗ್ ಚೋಲ್. ಅವರಿಗೆ ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಅವರಿಗೆ ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಇದೆ ಮತ್ತು ತಮ್ಮದೇ ಧ್ವನಿಯಲ್ಲಿ ಜೀವನ ಮಾಡುತ್ತಾರೆ. ಎರಡನೇ ಸ್ಥಾನದಲ್ಲಿ ಕಿಮ್ ಜಾಂಗ್ ಉನ್. ಇವರು ಇಂದಿನ ನಾರ್ತ್ ಕೊರಿಯಾದ ಮುಖವಾಗಿದ್ದಾರೆ. ಮೂರನೇದವರು ಕಿಮ್ ಯೋ ಜಾಂಗ್, ಇಬ್ಬರು ಸಹೋದರರ ಪ್ರೀತಿಯ ಸಹೋದರಿ. ಅವರು ತಮ್ಮ ಬಾಲ್ಯವನ್ನು ಪ್ರೈವೇಟ್ ಕಾಂಪೌಂಡ್ನ ಐಷಾರಾಮಿ ಜೀವನದಲ್ಲಿ ಸಹೋದರರ ಜೊತೆಗೆ ಕಳೆದರು. ಆದರೆ ಅವರನ್ನು ಯಾವತ್ತೂ ಜಗತ್ತಿನ ಮುಂದೆ ತೋರಿಸವರಾಗಿರಲಿಲ್ಲ. 2011ರಲ್ಲಿ ಮೊದಲನೇ ಬಾರಿಗೆ ಅವರು ಜಗತ್ತಿನ ಮುಂದೆ ಕಾಣಿಸಿಕೊಂಡರು. ತಮ್ಮ ತಂದೆಯ ಅಂತ್ಯಕ್ರಿಯೆಗಳಲ್ಲಿ ಸಹೋದರನ ಜೊತೆಗೆ ನಿಂತಿರುವುದು ಕಾಣಿಸಿಕೊಂಡಿತು. ಅದಕ್ಕೂ ಮೊದಲು ಯಾರಿಗೂ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಆದರೆ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಇದು ಸ್ಪಷ್ಟವಾಗಿತ್ತು. ಈಗ ಇವರು ಅಧಿಕಾರದ ಇನ್ನರ್ ಸರ್ಕಲ್ನಲ್ಲಿ ಪ್ರವೇಶಿಸಿದ್ದಾರೆ. ಅದರ ನಂತರ ಕಿಮ್ ಯೋ ಜಾಂಗ್ ತಮ್ಮ ಸಹೋದರನ ಅತ್ಯಂತ ನಂಬಿಕೆಯ ಸಹಾಯಕಳಾಗಿ ಉಳಿದಳು. ಕಿಮ್ ಜಾಂಗ್ ಉನ್ ತಮ್ಮ ಅಡ್ಡಿಯಾಗುವ ಪ್ರತಿಯೊಂದು ಅಡೆತಡೆಯನ್ನು ಕ್ರೂರವಾಗಿ ದೂರ ಮಾಡತೊಡಗಿದರು. ಪ್ರತಿಯೊಂದು ಸಮಾರಂಭದಲ್ಲಿ ಅವರು ಸುಪ್ರೀಂ ಲೀಡರ್ ಅವರ ಸುತ್ತಲೂ ಕಾಣುತ್ತಿದ್ದರು. ಕೆಲವು ಬಾರಿ ಅವರು ಡಾಕ್ಯುಮೆಂಟ್ ಹಿಡಿದು ನಿಲ್ಲುವುದನ್ನು ನೋಡಿದರೆ ಮತ್ತೆ ಕೆಲವೊಮ್ಮೆ ತಮ್ಮ ಚೈನ್ ಸ್ಮೋಕರ್ ಸಹೋದರನಿಗೆ ಆಶ್ ಬೀಳದಂತೆ ನೋಡಿಕೊಳ್ಳುತ್ತಿದ್ದರು. ಪ್ರಪಂಚ ಇವರನ್ನು ಸಹೋದರನನ್ನು ಸಹಾಯ ಮಾಡುವ ಸರಳ ಸಹೋದರಿ ಎಂದು ಭಾವಿಸಿತು. ಆದರೆ ವಾಸ್ತವತೆ ಇದಕ್ಕಿಂತ ಹೆಚ್ಚು ಭಯಾನಕವಾಗಿತ್ತು. ಇದರ ಸತ್ಯಕತೆಯನ್ನು ತಿಳಿಯಲು ನಾವು ಕೆಲವು ವರ್ಷಗಳ ಹಿಂದಕ್ಕೆ ಹೋಗಬೇಕು. 1990ರ ದಶಕದಲ್ಲಿ ಕಿಮ್ ಜಾಂಗ್ ಇಲ್ ತಮ್ಮ ಮಕ್ಕಳನ್ನು ಶಿಕ್ಷಣಕ್ಕಾಗಿ ಯುರೋಪ್ಗೆ ಕಳುಹಿಸಿದರು. ಕಿಮ್ ಯೋ ಜಾಂಗ್ ಅವರನ್ನು 1996ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಬರ್ನ್ಸ್ ನಗರದಲ್ಲಿರುವ ಶಾಲೆಗೆ ಕಳುಹಿಸಲಾಯಿತು. ಅಲ್ಲಿ ಅವರು ನಕಲಿ ಹೆಸರಿನೊಂದಿಗೆ ಓದುತ್ತಿದ್ದರು. ಕೆಲವು ಸಮಯಗಳ ನಂತರ ಅವರ ಜೊತೆಗೆ ಕಿಮ್ ಜಾಂಗ್ ಉನ್ ಕೂಡ ಸೇರಿಕೊಂಡರು. ಈಗ ಇಬ್ಬರು ಸಹೋದರ ಸಹೋದರಿ ಒಂದೇ ಶಾಲೆಯಲ್ಲಿ ನಕಲಿ ಹೆಸರುಗಳಿಂದ ದಾಖಲಾಗಿದ್ದರು. ಕಿಮ್ ಜಾಂಗ್ ಉನ್ ಅವರ ನಕಲಿ ಹೆಸರು ಪಾಕ್ ಉನ್ ಆಗಿತ್ತು. ಕಿಮ್ ಯೋ ಜಾಂಗ್ ಅವರನ್ನು ಪಾರ್ಕ್ ಮಿ ಹ್ಯಾಂಗ್ ಎಂಬ ಹೆಸರಿನಿಂದ ನೋಂದಾಯಿಸಲಾಗಿತ್ತು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅವರು ಸಾಮಾನ್ಯ ಕೊರಿಯನ್ ಮಕ್ಕಳಂತೆ ಗುರುತಿಸಲ್ಪಡುತ್ತಿದ್ದರು. ಆದರೆ ನಿಜವಾದ ವಾಸ್ತವತೆ ಸಂಪೂರ್ಣ ಭಿನ್ನವಾಗಿತ್ತು. ಅವರು ನಗರದಲ್ಲಿನ ಸಾಮಾನ್ಯ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದರು. ಆದರೆ ಆ ಅಪಾರ್ಟ್ಮೆಂಟ್ ಅನ್ನು ನಾರ್ತ್ ಕೊರಿಯಾ ಅಫಿಷಿಯಲ್ಸ್ ಸದಾ ಮಾನಿಟರ್ ಮಾಡುತ್ತಿದ್ದರು. ಅವರ ಜೊತೆಗೆ ಸಂಬಂಧಿಕರು ಕೂಡ ವಾಸಿಸುತ್ತಿದ್ದರು ಮತ್ತು ಅಂಡರ್ ಕವರ್ ಬಾಡಿಗಾರ್ಡ್ನ ಒಂದು ಟೀಮ್ ಕೂಡ ಇರುತ್ತಿತ್ತು. ಕಿಮ್ ಜಾಂಗ್ ಅವರ ಫ್ರೆಂಡ್ಸ್ ಹೇಳುವಂತೆ ಅಪಾರ್ಟ್ಮೆಂಟ್ನಲ್ಲಿ ಬಾಸ್ಕೆಟ್ಬಾಲ್ ಆಟಗಾರರ ಫೋಟೋಗಳು ಅಂಟಿಸಲಾಗಿದ್ದವು. ಇದು ಬಹುಶಃ ಕಿಮ್ ಜಾಂಗ್ ಉನ್ ಅವರ ಹವ್ಯಾಸವಾಗಿತ್ತು. ಆದರೆ ಕಿಮ್ ಯೋ ಜಾಂಗ್ ಅವರಿಗೆ ಆ ಸಮಯದಲ್ಲೇ ತುಂಬಾ ಕಠಿಣ ಭದ್ರತೆ ಒದಗಿಸಲಾಗಿತ್ತು. ಹಲವು ವರ್ಷಗಳ ಕಾಲ ಅವರು ಸಾಮಾನ್ಯ ಕೊರಿಯನ್ ಮಕ್ಕಳಂತೆ ನಟಿಸುತ್ತಿದ್ದರು. ಆದರೆ ವಾಸ್ತವದಲ್ಲಿ ಅವರ ಹಿಂದೆ ಸಂಪೂರ್ಣ ಸರ್ಕಾರಿ ಯಂತ್ರಾಂಗವೇ ಕೆಲಸ ಮಾಡುತ್ತಿತ್ತು. 2000ರಲ್ಲಿ ಕಿಮ್ ಯೋ ಜಾಂಗ್ ನಾರ್ತ್ ಕೊರಿಯಾಗೆ ಹಿಂದಿರುಗಿದರು. 2007ರಲ್ಲಿ ಅವರು ಪ್ಯೋಂಗ್ಯಾಂಗ್ನ ಕಿಮ್ ಇಲ್ ಸಂಗ್ ಯೂನಿವರ್ಸಿಟಿಯಿಂದ ಕಂಪ್ಯೂಟರ್ ಸೈನ್ಸ್ ಡಿಗ್ರಿಯನ್ನು ಪಡೆದುಕೊಂಡರು ಮತ್ತು ಅದೇ ವರ್ಷ ವರ್ಕರ್ಸ್ ಪಾರ್ಟಿಯಲ್ಲಿ ಒಂದು ಜೂನಿಯರ್ ಹುದ್ದೆಯನ್ನು ಪಡೆದರು. 2011ರಲ್ಲಿ
ತಮ್ಮ ತಂದೆಯ ಅಂತ್ಯಕ್ರಿಯೆಯಲ್ಲಿ ಅವರನ್ನು ಮೊದಲ ಬಾರಿಗೆ ಸಾರ್ವಜನಿಕರು ನೋಡಲಾಯಿತು. ಅದಾದ ಬಳಿಕ 2012ರಲ್ಲಿ ಅವರನ್ನು ನ್ಯಾಷನಲ್ ಡಿಫೆನ್ಸ್ ಆಫ್ ಕಮಿಷನ್ನಲ್ಲಿ ಟೂರ್ ಮ್ಯಾನೇಜರ್ ಆಗಿ ನೇಮಿಸಲಾಯಿತು. ಇದು ಯಾವುದೇ ಸಣ್ಣ ಹುದ್ದೆ ಅಲ್ಲ. ತಮ್ಮ ಸಹೋದರನ ಪ್ರಯಾಣದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅವರು ಎಲ್ಲಿಗೆ ಹೋಗಬೇಕು, ಯಾವ ಮಾರ್ಗದಿಂದ ಹೋಗಬೇಕು, ಯಾವ ಸಮಯದಲ್ಲಿ ಹೋಗಬೇಕು ಮತ್ತು ಏನು ಜೊತೆಗೆ ತೆಗೆದುಕೊಳ್ಳಬೇಕು ಎಂಬ ಎಲ್ಲವನ್ನು ಕಿಮ್ ಯೋ ಜಾಂಗ್ ನಿರ್ವಹಿಸುತ್ತಿದ್ದರು. ಆ ಸಮಯದಲ್ಲಿ ಅವರ ವಯಸ್ಸು 23 ವರ್ಷಗಳು. ಕಿಮ್ ಜಾಂಗ್ ಉನ್ನರ ಭದ್ರತಾ ಯೋಜನೆಯನ್ನು ಅವರೇ ರೂಪಿಸುತ್ತಿದ್ದರು. 2014ರಲ್ಲಿ ನಾರ್ತ್ ಕೊರಿಯನ್ ಮಾಧ್ಯಮಗಳು ಮೊದಲ ಬಾರಿಗೆ ಕಿಮ್ ಯೋ ಜಾಂಗ್ ಅವರ ಹೆಸರನ್ನು ಅಫಿಷಿಯಲಿ ಬಹಿರಂಗಪಡಿಸಿತು. ಅವರನ್ನು ವರ್ಕರ್ಸ್ ಪಾರ್ಟಿಯ ಪ್ರೊಪಗಂಡಾ ಅಂಡ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಪ್ರಮುಖ ಸದಸ್ಯೆಯಾಗಿ ಪರಿಚಯಿಸಿತು. ಅವರನ್ನು ವೈಸ್ ಡೈರೆಕ್ಟರ್ ಆಗಿ ನೇಮಕ ಮಾಡಲಾಯಿತು. ಇದು ನೋಡಲು ಒಂದು ಮೀಡಿಯಾ ಡಿಪಾರ್ಟ್ಮೆಂಟ್ ಅಥವಾ ಮೀಡಿಯಾ ವಿಂಗ್ ಆಗಿದ್ದರೂ ಅವರ ನಿಜವಾದ ಕೆಲಸ ಪ್ರಾಪಗಂಡ ನಡೆಸುವುದು ಮತ್ತು ತಮ್ಮ ಜನರಿಗೆ ತಮ್ಮ ನಾಯಕನ ಬಗ್ಗೆ ವಿಭಿನ್ನ ದೃಷ್ಟಿಕೋನ ತೋರಿಸುವುದಾಗಿತ್ತು. 1 ವರ್ಷದೊಳಗೆ ಅವರು ಮೌನವಾಗಿ ಈ ಸಂಸ್ಥೆಯ ನಿಜವಾದ ಅಧಿಕಾರಿಯಾಗಿಬಿಟ್ಟರು. ಕಾಗದದಲ್ಲಿ ದೊಡ್ಡ ಅಧಿಕಾರಿಗಳಿದ್ದರೂ ನಿಜವಾದ ಅಧಿಕಾರ ಕಿಮ್ ಯೋ ಜಾಂಗ್ ಅವರ ಕೈಯಲ್ಲಿತ್ತು. ಅವರಿಗೆ ಪ್ರಾಪಗಂಡಾ ಚೀಫ್ ಎಂಬ ಹುದ್ದೆ ಸಿಕ್ಕಿತು. ಪುರುಷರ ಆಡಳಿತ ಇರುವ ನಾರ್ತ್ ಕೊರಿಯಾದಲ್ಲಿ ಒಂದು ಮಹಿಳೆ ಇಂತಹ ದೊಡ್ಡ ಹುದ್ದೆಯಲ್ಲಿರುವುದು ಒಂದು ಅದ್ಭುತಕ್ಕಿಂತ ಕಡಿಮೆಯಲ್ಲ. ಪ್ರಾಪಗಂಡಾ ಮಷೀನ್ ಅನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡು ಕಿಮ್ ಯೋ ಜಾಂಗ್ ತಮ್ಮ ಸಹೋದರನ ವ್ಯಕ್ತಿತ್ವವನ್ನು ಅವರ ತಾತ ಕಿಮ್ ಇಲ್ ಸಂಗ್ ಅವರಂತೆಯೇ ಶಕ್ತಿಶಾಲಿಯಾಗಿ ರೂಪಿಸಲು ಪ್ರಯತ್ನಿಸಿದರು. ಈ ಹೊತ್ತಿಗೆ ನಾರ್ತ್ ಕೊರಿಯಾದಲ್ಲಿನ ದೌರ್ಜನ್ಯಗಳಿಗೆ ಕಿಮ್ ಜಾಂಗ್ ಉನ್ ಅವರಷ್ಟೇ ಹೊಣೆಗಾರರಾಗಿದ್ದರು, ಏಕೆಂದರೆ ಅವರನ್ನು ಸುಪ್ರೀಂ ಲೀಡರ್ಗಿಂತಲೂ ಹೆಚ್ಚು ಶಕ್ತಿಶಾಲಿ ಎಂದು ಪರಿಗಣಿಸಲಾಗತೊಡಗಿತು. 2017ರಲ್ಲಿ US ಟ್ರೆಜರಿ ಕಿಮ್ ಯೋ ಜಾಂಗ್ ಅವರ ಹೆಸರನ್ನು ನಿಬಂಧಗಳ ಪಟ್ಟಿಯಲ್ಲಿ ಸೇರಿಸಿದರು. ಫೆಬ್ರವರಿ 2018ರಲ್ಲಿ ವಿಂಟರ್ ಒಲಿಂಪಿಕ್ಸ್ಗಾಗಿ ಸೌತ್ ಕೊರಿಯಾಗೆ ತೆರಳಿದಾಗ ಜಾಗತಿಕ ವೇದಿಕೆಯಲ್ಲಿ ಬೆಳಗಿದರು. ಸೌತ್ ಕೊರಿಯಾ ಈ ಒಲಿಂಪಿಕ್ಸ್ ಅನ್ನು ಶತ್ರುತ್ವ ಕಡಿಮೆ ಮಾಡಲು ಉಪಯೋಗಿಸಿತು ಮತ್ತು ನಾರ್ತ್ ಕೊರಿಯಾಗೆ ಆಹ್ವಾನ ನೀಡಿತು. 1953ರ ಕೊರಿಯನ್ ಯುದ್ಧದ ನಂತರ ನಾರ್ತ್ ಕೊರಿಯಾದ ರಾಜವಂಶದ ಸದಸ್ಯನೊಬ್ಬ ಮೊದಲ ಬಾರಿಗೆ ಸೌತ್ ಕೊರಿಯಾ ನೆಲಕ್ಕೆ ಕಾಲಿಟ್ಟ ಮಹತ್ವದ ಕ್ಷಣ ಇದಾಗಿತ್ತು. ಈ ಐತಿಹಾಸಿಕ ಕ್ಷಣದಲ್ಲಿ ಕಿಮ್ ಜಾಂಗ್ ಉನ್ ಅವರ ಬದಲು ಅವರ ಸಹೋದರಿ ಹೋಗಿದ್ದರು. ವಿಶೇಷ ವಿಮಾನವು ಸೌತ್ ಕೊರಿಯಾದ ಪಿಯೋಂಗ್ ಚಾಂಗ್ನಲ್ಲಿ ಇಳಿದಾಗ ಅವರು ಜಗತ್ತಿನ ಮಾಧ್ಯಮಗಳಿಗೆ ಆಶ್ಚರ್ಯದ ದೃಶ್ಯವಾಗಿತ್ತು. ಈ ಸಂದರ್ಭದಲ್ಲಿ ಕಿಮ್ ಯೋ ಜಾಂಗ್ ಶತ್ರುತ್ವದ ಮಧ್ಯೆಯೂ ಸ್ನೇಹದ ಅದ್ಭುತ ನಟನೆ ಮಾಡಿದರು ಮತ್ತು ಅವರ ನಗು ಮಾಧ್ಯಮಗಳ ಗಮನ ಸೆಳೆದವು. ಅವರು ನಾರ್ತ್ ಕೊರಿಯಾದ ಒಂದು ಸಾಫ್ಟ್ ಮೆಸೇಜ್ ಅನ್ನು ಪ್ರದರ್ಶಿಸಿದರು. ಸೌತ್ ಕೊರಿಯನ್ ನಾಯಕರೊಂದಿಗೆ ಭೋಜನೆ ಮಾಡಿದರು ಮತ್ತು ತಮ್ಮ ಸಹೋದರನ ರಹಸ್ಯ ಪತ್ರವನ್ನು ಹಸ್ತಾಂತರಿಸಿದರು. ಇದರಿಂದ ಜಗತ್ತಿಗೆ ಬಹುಶಃ ಶತ್ರುತ್ವ ಅಂತ್ಯವಾಗಿದೆ ಎಂಬ ಸಂದೇಶ ತಲುಪಿತು. ಆದರೆ ತಜ್ಞರ ಅಭಿಪ್ರಾಯದಲ್ಲಿ ಇದು ಒಂದು ಬಲೆಗೆ ಹಾಕುವ ತಂತ್ರ ಅಥವಾ ಪ್ರಚಾರದ ಭಾಗವಾಗಿತ್ತು. ಅದಾದ ನಂತರ 2018-19ರಲ್ಲಿ ಅವರು ತಮ್ಮ ಸಹೋದರನೊಂದಿಗೆ ಪ್ರತಿಯೊಂದು ಪ್ರಮುಖ ಸಭೆಯಲ್ಲೂ ಕಾಣಿಸಿಕೊಂಡರು. ಸೌತ್ ಕೊರಿಯಾದ ಮೂನ್ ಜೆ ಇನ್ ಜೊತೆಗಿನ ಐತಿಹಾಸಿಕ ಸಭೆಯಾಗಲಿ ಅಥವಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗಿನ ನಗು ಭೇಟಿಯಾಗಲಿ, ಎಲ್ಲ ಕಡೆಗೂ ಅವರು ನೆರಳಿನಂತೆ ಕಿಮ್ ಜಾಂಗ್ ಉನ್ ಅವರ ಹಿಂದೆ ಇದ್ದರು. ಪ್ರತಿಯೊಂದು ಚಿತ್ರ ಮತ್ತು ಪ್ರತಿಯೊಂದು ಸುದ್ದಿಯಲ್ಲಿ ಅವರ ಸಹೋದರನ ಚಿತ್ರ ಲಾಭದಾಯಕವಾಗುವಂತೆ ನೋಡಿಕೊಳ್ಳುತ್ತಿದ್ದರು. 2019ರಲ್ಲಿ ಅಮೆರಿಕದೊಂದಿಗೆ ನಡೆದ ಅಣು ಮಾತುಕತೆಗಳು ವಿಫಲವಾದವು. ಈ ವಿಫಲತೆಯ ಹೊಣೆ ಬಹುಶಃ ಕಿಮ್ ಯೋ ಜಾಂಗ್ ಮೇಲೆ ಬಿದ್ದಿತು ಮತ್ತು ಅವರನ್ನು ಮೌನವಾಗಿ ಪೊಲಿಟಿಕಲ್ ಬ್ಯೂರೋದಿಂದ ಹೊರಗಿಡಲಾಯಿತು. ಜಗತ್ತು ರಾಜಕುಮಾರಿಯ ಶಕ್ತಿಯ ಕಾಲ ಮುಗಿಯಿತೇನೋ ಎಂದುಕೊಂಡರು, ಆದರೆ ಅದು ಬಿರುಗಾಳಿಯ ಮುನ್ನದ ಮೌನವಾಗಿತ್ತು. ಏಪ್ರಿಲ್ 2020ರಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಉಂಟಾಯಿತು. ಡಿಕ್ಟೇಟರ್ ಕಿಮ್ ಜಾಂಗ್ ಉನ್ ಅಕಸ್ಮಾತ್ತಾಗಿ ಸಾರ್ವಜನಿಕರ ದೃಷ್ಟಿಯಿಂದ ಕಾಣೆಯಾದರು. ಜಗತ್ತಿನ ಗುಪ್ತಚರ ಸಂಸ್ಥೆಗಳು ಮತ್ತು ಮಾಧ್ಯಮಗಳಲ್ಲಿ ಅವರು ಮೃತಪಟ್ಟಿರಬಹುದೆಂಬ ವದಂತಿಗಳು ಹರಡಿದ್ದವು. ಆದರೆ ಆ ಭೀತಿದಾಯಕ ಮೌನದ ಮಧ್ಯೆ ನಾರ್ತ್ ಕೊರಿಯನ್ ಮಾಧ್ಯಮಗಳಿಂದ ಒಂದು ಗರ್ಜನೆಯಂತಹ ಧ್ವನಿ ಕೇಳಿ ಬಂತು. ಮೊದಲ ಬಾರಿಗೆ ಕಿಮ್ ಯೋ ಜಾಂಗ್ ಅವರ ಹೆಸರಲ್ಲಿ ವೈಯಕ್ತಿಕ ಹೇಳಿಕೆ ಹೊರಬಂದಿತು. ಅವರು ಕೊರಿಯಾವನ್ನು ಭಯದಿಂದ ನಡುಗುವ ಕೇವಲ ಬೊಗಳುವ ನಾಯಿ ಎಂದು ಹೋಲಿಸಿದರು. ಕೇವಲ ಬೆದರಿಕೆಯಲ್ಲದೆ ಜಗತ್ತಿಗೆ ಒಂದು ಸಂದೇಶವಾಗಿತ್ತು. ಸಹೋದರ ಇಲ್ಲದಿದ್ದರೂ ಸಹ ಸಹೋದರಿ ಸಿಂಹಾಸನವನ್ನು ಹಿಡಿಯಲು ಸಂಪೂರ್ಣ ಸಿದ್ಧರಾಗಿದ್ದಾಳೆಂದು. ಕೆಲವೇ ವಾರಗಳಲ್ಲಿ ಕಿಮ್ ಜಾಂಗ್ ಉನ್ ಮರಳಿ ಬಂದು ಕಿಮ್ ಯೋ ಜಾಂಗ್ ಅವರನ್ನು ಇನ್ನಷ್ಟು ಶಕ್ತಿಯೊಂದಿಗೆ ಪೊಲಿಟಿಕಲ್ ಬ್ಯೂರೋಗೆ ಪುನರ್ ನೇಮಕಾತಿ ಮಾಡಿದರು. ಈ ಒಂದು ಹೇಳಿಕೆ ತಿಳಿಸುತ್ತೆ, ಅವರು ಕೇವಲ ಸಲಹೆಗಾರರಲ್ಲ,
ಈ ಆಡಳಿತದ ನಿಜವಾದ ಐರನ್ ಲೇಡಿ ಎಂಬುದನ್ನು ಸಾಬೀತು ಮಾಡಿತು. ನಾರ್ತ್ ಕೊರಿಯಾದಲ್ಲಿ ಅಧಿಕಾರದ ದಾರಿ ಆತ್ಮೀಯರ ಶವಗಳ ಮೇಲೆ ಹಾದು ಹೋಗುತ್ತದೆ ಮತ್ತು ಕಿಮ್ ಯೋ ಜಾಂಗ್ ಈ ರಕ್ತಪಾತದ ಆಟದ ನಿಪುಣ ಆಟಗಾರ್ತಿ. 2013ರಲ್ಲಿ ಕಿಮ್ ಜಾಂಗ್ ಉನ್ ತಮ್ಮ ಅಂಕಲ್ ಜಾಂಗ್ ಸಂಗ್ ತೈಕ್ ಅವರನ್ನು ದ್ರೋಹಿ ಎಂದು ಘೋಷಿಸಿ ಕೊಲ್ಲಿಸಿದಾಗ ಆ ಭೀಕರ ನಿರ್ಧಾರದ ಹಿಂದೆ ಸಹೋದರಿಯ ಕೈವಾಡ ಇರುವುದಾಗಿ ಹೇಳಲಾಗಿದೆ. ಅವರ ಅಪರಾಧಗಳು ಆಶ್ಚರ್ಯಕರವಾದವುಗಳು. ಒಂದು ಕಾರ್ಯಕ್ರಮದಲ್ಲಿ ಸುಪ್ರೀಂ ಲೀಡರ್ಗೆ ಮನಪೂರ್ವಕವಾಗಿ ಚಪ್ಪಾಳೆ ತಟ್ಟದಿದ್ದಕ್ಕೆ, ಅದೇ ರೀತಿ 2017ರಲ್ಲಿ ಕಿಮ್ ಜಾಂಗ್ ಉನ್ ಅವರ ಚಿಕ್ಕಪ್ಪನ ಮಗ ಕಿಮ್ ಜಾಂಗ್ ನಾಮ್ ಅವರನ್ನು ಮಲೇಷಿಯಾದ ವಿಮಾನ ನಿಲ್ದಾಣದಲ್ಲಿ ವಿಷ ನೀಡಿ ಹತ್ಯೆ ಮಾಡಲಾಯಿತು ಮತ್ತು ಈ ಹತ್ಯೆಯ ಹಿಂದೆ ಕಿಮ್ ಆಡಳಿತದ ಕೈವಾಡ ಇದೆ ಎಂದು ಹೇಳಲಾಗುತ್ತದೆ. ಇತ್ತೀಚಿನ ವರದಿಗಳ ಪ್ರಕಾರ ನಾರ್ತ್ ಕೊರಿಯಾದಲ್ಲಿ ಕೆಲ ಉನ್ನತ ಮಟ್ಟದ ಸರ್ಕಾರಿ ಅಧಿಕಾರಿಗಳಿಗೆ ಕೇವಲ ಕಿಮ್ ಯೋ ಜಾಂಗ್ ಮುಂದೆ ಗೌರವ ತೋರಿಸುವುದರಲ್ಲಿ ಸ್ವಲ್ಪ ತಡವಾದ ಕಾರಣಕ್ಕೆ ಮರಣದಂಡನೆ ನೀಡಲಾಗಿದೆ. ಜೂನ್ 2020ರಲ್ಲಿ ಕಿಮ್ ಜಾಂಗ್ ಅವರ ಆದೇಶದಂತೆ ಸೌತ್ ಕೊರಿಯಾ ಸೌತ್ ನಾರ್ತ್ ಲೀಜನ್ ಆಫೀಸ್ ಕಟ್ಟಡವನ್ನು ಸ್ಫೋಟಿಸಿ ಧ್ವಂಸ ಮಾಡಿತು, ಸೌತ್ ಕೊರಿಯಾಗೆ ಕಠಿಣ ಪಾಠವನ್ನು ಕಲಿಸಲು. ಈ ಕಟ್ಟಡವು ಎರಡು ದೇಶಗಳ ನಡುವೆ ಸ್ನೇಹದ ಕೊನೆಯ ಆಸೆಗಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಕಿಮ್ ಯೋ ಜಾಂಗ್ ಕೇವಲ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಲ್ಲ, ಅವರ ಬಾಯಿಂದ ಹೊರಬರುವ ಮಾತುಗಳೇ ಒಂದು ಆಯುಧವಂತೆ. ಅವರ ಮಾತುಗಳು ನಾರ್ತ್ ಕೊರಿಯಾದಿಂದ ಪಲಾಯನ ಮಾಡಿದ ಡಿಕ್ಟೇಟರ್ಗಳ ಬಗ್ಗೆ ಅವರ ದಾಟಿ ಅತ್ಯಂತ ಕಟುವೂ ಅಸಹ್ಯಕಾರಿಯೂ ಆಗಿವೆ. ಅವರನ್ನು ಕೀಳು ಮತ್ತು ಅಸಹ್ಯ ಕೀಟಗಳು ಎಂದು ಕರೆಯುತ್ತಾರೆ ಮತ್ತು ಈ ದ್ರೋಹಕ್ಕೆ ಭಯಾನಕ ಬೆಲೆ ಕಟ್ಟಬೇಕಾಗುತ್ತದೆ ಎಂದು ಬಹಿರಂಗವಾಗಿ ಬೆದರಿಕೆ ಹಾಕುತ್ತಾರೆ. ಆದರೆ ಅವರ ಕೋಪ ಕೇವಲ ದೇಶ ಬಿಟ್ಟು ಹೋದವರಿಗಷ್ಟೇ ಸೀಮಿತವಲ್ಲ. 2023ರಲ್ಲಿ ಅವರು ವಿಶ್ವದ ಅತಿದೊಡ್ಡ ಶಕ್ತಿಯಾದ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರನ್ನು ಭವಿಷ್ಯವೇ ಇಲ್ಲದ ವೃದ್ಧ ಎಂದು ಕರೆದರು. ಇಷ್ಟೇ ಅಲ್ಲ, ಅವರು ದಕ್ಷಿಣ ಕೊರಿಯಾದ ಅಧ್ಯಕ್ಷನನ್ನು ಅಮೆರಿಕದ ಹಸಿದ ನಾಯಿಯೇ ಎಂದು ಅವಮಾನಿಸಿದರು. ಈ ಮಾತುಗಳಿಂದ ಕಿಮ್ ಯೋ ಜಾಂಗ್ ಅವರ ಶೈಲಿ ಯಾವುದೇ ಪುರುಷ ಡಿಕ್ಟೇಟರ್ಗಳಿಗಿಂತ ಕಡಿಮೆಯಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಅವರು ಕೋಪಗೊಂಡಾಗ ಕೆಲವೊಮ್ಮೆ ಕಿಮ್ ಜಾಂಗ್ ಉನ್ಗಿಂತಲೂ ಹೆಚ್ಚು ತೀವ್ರವಾಗಿ ಮಾತನಾಡುತ್ತಾರೆ. ಇಂದು ಕಿಮ್ ಯೋ ಜಾಂಗ್ ಅವರನ್ನು ನಾರ್ತ್ ಕೊರಿಯಾದ ಡಿ ಫ್ಯಾಕ್ಟೋ ಮೆಂಬರ್ ಟು ಲೀಡರ್ ಎಂದು ಪರಿಗಣಿಸಲಾಗುತ್ತದೆ. ಅವರು ದೇಶದ ಅತಿ ಉನ್ನತ ನಿರ್ಧಾರ ಕೈಗೊಳ್ಳುವ ಕಮಿಷನ್ನ ಸದಸ್ಯೆಯಾಗಿದ್ದು, ತಮ್ಮ ಸಹೋದರರೊಂದಿಗೆ ಸೇರಿ ಸರ್ಕಾರವನ್ನು ನಡೆಸುತ್ತಾರೆ. ಅದಕ್ಕೂ ಹೆಚ್ಚಾಗಿ ಅವರು ಪ್ರೊಪಗಂಡಾ ಚೀಫ್ ಆಗಿದ್ದಾರೆ. ಆದರೆ ಪ್ರತಿಯೊಂದು ನೀತಿ ಹಾಗೂ ನಿರ್ಧಾರಗಳಲ್ಲೂ ಅವರ ಆಳವಾದ ಹಸ್ತಕ್ಷೇಪವಿದೆ. ಇತ್ತೀಚೆಗೆ ಅವರು ಕಿಮ್ ಜಾಂಗ್ ಉನ್ ಪರವಾಗಿ 40 ಅಧಿಕೃತ ಹೇಳಿಕೆಗಳನ್ನು ಹೊರಡಿಸಿದ್ದಾರೆ. ಈ ಹಿಂದೆ ಅವುಗಳನ್ನು ಕೇವಲ ಸುಪ್ರೀಂ ಲೀಡರ್ ಮಾತ್ರ ನೀಡುತ್ತಿದ್ದ. ಇದರಿಂದ ಅವರು ಈಗ ದೇಶದ ನಿಜವಾದ ಮೌತ್ಪೀಸ್ ಆಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಅನೇಕ ತಜ್ಞರು ಅವರನ್ನು ನಾರ್ತ್ ಕೊರಿಯಾದ ಡಿಕ್ಟೇಟರ್ ಎಂದು ಹೇಳಲಾಗಿದೆ. ಒಬ್ಬ ಮಹಿಳಾ ನಾಯಕಿ ಇತರ ರಾಷ್ಟ್ರಗಳಿಗೆ ಅಣು ಯುದ್ಧದ ಬೆದರಿಕೆ ಹಾಕುತ್ತಿರುವುದನ್ನು ಜಗತ್ತು ಮೊದಲ ಬಾರಿಗೆ ನೋಡುತ್ತಿದೆ. ಈ ಎಲ್ಲಾ ಪರಿಸ್ಥಿತಿಗಳು ಗಮನಿಸಿದರೆ ಕಿಮ್ ಜಾಂಗ್ ಉನ್ ಅವರಿಗೆ ಏನಾದರೂ ಆದರೆ ಅಧಿಕಾರ ಮೊದಲು ಕಿಮ್ ಯೋ ಜಾಂಗ್ ಕೈಗೆ ಬರುತ್ತದೆ ಎಂದು ತಜ್ಞರು ನಂಬುತ್ತಾರೆ. ನಾರ್ತ್ ಕೊರಿಯಾದಿಂದ ಪಲಾಯನ ಮಾಡಿದ ರಾಜತಾಂತ್ರಿಕ ತಾಯ್ ಯಾಂಗ್ ಹ್ಯೂ ಅವರ ಪ್ರಕಾರ ಕಿಮ್ ಜಾಂಗ್ ಉನ್ ಅಕಸ್ಮಾತ್ತಾಗಿ ಸಾವನ್ನಪ್ಪಿದರೆ ನಿಯಮಾನುಸಾರ ಮುಂದಿನ ನಾಯಕತ್ವ ಯೋ ಯಾಂಗ್ಗೆ ಸಿಗುತ್ತದೆ. ಏಕೆಂದರೆ ಇತ್ತೀಚಿನ ವರದಿ ಪ್ರಕಾರ ಕಿಮ್ ಜಾಂಗ್ ಉನ್ ಅವರಿಗೆ ಇನ್ನೂ ಪುತ್ರನಿಲ್ಲ. ಇದ್ದರೂ ಅವನು ಪ್ರಾಪ್ತ ವಯಸ್ಕನಾಗಲು ಸಾಕಷ್ಟು ಸಮಯ ಬೇಕಾಗುತ್ತದೆ. ಇದರಿಂದ ಸ್ಪಷ್ಟವಾಗುತ್ತದೆ, ಯೋ ಯಾಂಗ್ ಇತಿಹಾಸದಲ್ಲೇ ಅತಿ ಶಕ್ತಿಶಾಲಿ ಮಹಿಳೆಯಾಗಿರುವರೆ ಅಥವಾ ಇತಿಹಾಸದಲ್ಲಿ ಇಂಥವರು ಈಗಾಗಲೇ ಇದ್ದರೆ. ಇತಿಹಾಸ ನೋಡಿದರೆ ಕೆಲವು ಮಹಿಳೆಯರನ್ನು ತಮ್ಮ ಕಾಲದಲ್ಲಿ ಭೀತಿಯ ಆಡಳಿತ ನಡೆಸಿದ್ದಾರೆಂದು ಕಾಣಬಹುದು. ಉದಾಹರಣೆಗೆ 7ನೇ ಶತಮಾನದಲ್ಲಿ ಚೀನಾದ ಸಾಮ್ರಾಜ್ಞಿ ಹ್ಯೂ ಜೆಟಿಯನ್ ತಮ್ಮ ಪತಿಯ ನಂತರ ಅಧಿಕಾರ ವಶಪಡಿಸಿಕೊಂಡಿದ್ದರು ಮತ್ತು ತಮ್ಮ ಗುರಿಗಾಗಿ ತಮ್ಮವರನ್ನೇ ಬಲಿಕೊಡಲು ಹಿಂದೆ ಸರಿಯಲಿಲ್ಲ. ಯುರೋಪಿನ ಕ್ವೀನ್ ಮೇರಿ ಟ್ಯೂಡರ್ ಸಣ್ಣ ಕಾರಣಕ್ಕೂ ತಮ್ಮ ದೇಶದಲ್ಲಿ ರಕ್ತದ ನದಿಗಳನ್ನು ಹರಿಯುವಂತೆ ಮಾಡಿದರು. ಆದರೆ ಆ ಕಾಲದ ರಾಣಿಯರಿಗೆ ಅಣುವಸ್ತ್ರ ಇರಲಿಲ್ಲ. ಹಾಗೆಯೇ ಅವರ ವಿರುದ್ಧ ಮಾತನಾಡಲು ಧೈರ್ಯ ಮಾಡುವಂತ ಸಾಮ್ರಾಜ್ಯವೂ ಇರಲಿಲ್ಲ. ಆದರೆ ಕಿಮ್ ಯೋ ಜಾಂಗ್ ಅವರ ಬಳಿ ಇವೆರಡು ಅಸ್ತ್ರಗಳಿವೆ. ಅದಕ್ಕಾಗಿಯೇ ಅನೇಕರು ಅವರನ್ನು ನಿಜಕ್ಕೂ ಜಗತ್ತಿನ ಅತ್ಯಂತ ಅಪಾಯಕಾರಿ ಮಹಿಳೆ ಎಂದು ನಂಬಲಾಗುತ್ತದೆ. ಈ ಎಲ್ಲಾ ಘಟನೆಗಳ ನಂತರವೂ ಯಾರಾದರೂ ಅವರು ಮಹಿಳೆ ಎಂಬ ಕಾರಣಕ್ಕೆ ಅವರನ್ನು ದುರ್ಬಲ ಎಂದು ಭಾವಿಸಿದರೆ ಅದು ಅವರ ಅತ್ಯಂತ ದೊಡ್ಡ ತಪ್ಪಾಗುತ್ತದೆ. ಒಮ್ಮೆ ಜಗತ್ತು ಅವರನ್ನು ಕೇವಲ ಮೌನದ ಮಹಿಳೆ ಎಂದುಕೊಂಡರು, ಆದರೆ ಇಂದು ಅವರು ನಾರ್ತ್ ಕೊರಿಯಾದ ಅತ್ಯಂತ ಶಕ್ತಿಶಾಲಿ, ರಹಸ್ಯಮಯ ಮತ್ತು ಪ್ರಭಾವಶಾಲಿ ಮಹಿಳೆಯಾಗಿದ್ದಾರೆ. ಪ್ರಶ್ನೆ: ಕಿಮ್ ಯೋ ಜಾಂಗ್
ಎಷ್ಟೊಂದು ಅಪಾಯಕಾರಿ ಎನ್ನುವುದಲ್ಲ. ನಿಜವಾದ ಪ್ರಶ್ನೆ ಏನೆಂದರೆ, ಕಿಮ್ ಜಾಂಗ್ ಉನ್ ಅಧಿಕಾರದಿಂದ ದೂರವಾದರೆ ಜಗತ್ತು ಮೊದಲ ಬಾರಿಗೆ ಒಬ್ಬ ಲೇಡಿ ಡಿಕ್ಟೇಟರ್ ಅನ್ನು ಎದುರಿಸಲು ಸಿದ್ಧವಾಗಿದೆಯೇ? ಕಾಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಆಶಿಸುತ್ತೇನೆ ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.